ಎಲ್ಲರಿಗೂ ನಮಸ್ಕಾರ. ದಾರಿದ್ರ್ಯ ದಹನ ಶಿವಸ್ತೋತ್ರಂ. ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರಧಾರಣಾಯ ಕರ್ಪೂರಕಾಂತಿ ಧವಳಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಗೌರಿಪ್ರಿಯಾಯ ರಜನೀಶ ಕಳಾಧರಾಯ ಕಾಲಾಂತಕಾಯ ಭುಜಗಾಧಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ಧನಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಭಕ್ತಿಪ್ರಿಯಾಯ ಭವರೋಗ ಭಯಾಪಹಾಯ ಉಗ್ರಾಯ ದುಃಖ ಭವಸಾಗರ ತಾರಣಾಯ ಜ್ಯೋತಿರ್ಮಯಾಯ ಗುಣನಾಮ ಸುನೃತ್ಯಕಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಪಾಲೇಕ್ಷಣಾಯ ಮಣಿಕುಂಡಲ ಮಂಡಿತಾಯ ಮಂಜೀರ ಪಾದಯುಗಳಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಪಂಚಾನನಾಯ ಫಣಿರಾಜ ವಿಭೂಷಣಾಯ ಹೇಮಾಂಕುಶಾಯ ಭುವನತ್ರಯ ಮಂಡಿತಾಯ ಆನಂದ ಭೂಮಿ ವರದಾಯ ತಮೋಪಯಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಭಾನುಪ್ರಿಯಾಯ ಭವಸಾಗರ ತಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತಾಯ ನೇತ್ರತ್ರಯಾಯ ಶುಭಲಕ್ಷಣ ಲಕ್ಷಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ರಾಮಪ್ರಿಯಾಯ ರಘುನಾಥ ವರಪ್ರದಾಯ ನಾಗಪ್ರಿಯಾಯ ನರಕಾರ್ಣವತಾರಣಾಯ ಪುಣ್ಯಾಯ ಪುಣ್ಯಭರಿತಾಯ ಸುರಾರ್ಚಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಮುಕ್ತೇಶ್ವರಾಯ ಫಲದಾಯ ಗಣೇಶ್ವರಾಯ ಗೀತಾಪ್ರಿಯಾಯ ವೃಷಭೇಶ್ವರ ವಾಹನಾಯ ಮಾತಂಗ ಚರ್ಮ ವಸನಾಯ ಮಹೇಶ್ವರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ವಸಿಷ್ಠೇನ ಕೃತಂ ಸ್ತೋತ್ರಂ ಸರ್ವರೋಗ ನಿವಾರಣಂ ಸರ್ವಸಂಪತ್ಕರಂ ಶೀಘ್ರಂ ಪುತ್ರಪೌತ್ರಾದಿವರ್ಧನಂ ತ್ರಿಸಂಧ್ಯಂ ಯಃ ಪಠೇ ನಿತ್ಯಂ ಸಹಿ ಸ್ವರ್ಗಮವಾಪ್ನುಯಾತ್. ಇತಿ ಶ್ರೀ ವಸಿಷ್ಠ ವಿರಚಿತಂ ದಾರಿದ್ರ್ಯ ದಹನ ಶಿವಸ್ತೋತ್ರಂ ಸಂಪೂರ್ಣಂ. ಅರ್ಥ: ದಾರಿದ್ರ್ಯ ದಹನ ಶಿವಸ್ತೋತ್ರಂ ಭಗವಾನ್ ಶಿವನನ್ನು ಸ್ತುತಿಸುವ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಭಕ್ತಿಯುತ ಸ್ತೋತ್ರವಾಗಿದೆ. ದಾರಿದ್ರ್ಯ ದಹನ ಎಂದರೆ ಬಡತನವನ್ನು ಸುಟ್ಟು ಹಾಕುವುದು ಅಥವಾ ದುಃಖಗಳನ್ನು ನಿವಾರಿಸುವುದು ಎಂದರ್ಥ. ಈ ಸ್ತೋತ್ರವು ಭಕ್ತರು ತಮ್ಮ ಆರ್ಥಿಕ ಸಂಕಷ್ಟಗಳು, ಮಾನಸಿಕ ದುಃಖಗಳು ಮತ್ತು ಜೀವನದ ಇತರ ಕಷ್ಟಗಳಿಂದ ಮುಕ್ತಿ ಪಡೆಯಲು ಮಹಾದೇವನನ್ನು ಪ್ರಾರ್ಥಿಸುವ ಒಂದು ಮಾರ್ಗವಾಗಿದೆ. ಈ ಸ್ತೋತ್ರದ ಪ್ರತಿಯೊಂದು ಶ್ಲೋಕವು ಶಿವನ ವಿವಿಧ ದಿವ್ಯ ಗುಣಗಳನ್ನು, ಶಕ್ತಿಗಳನ್ನು ಮತ್ತು ರೂಪಗಳನ್ನು ವರ್ಣಿಸುತ್ತದೆ. ಅವರ ಸರ್ವವ್ಯಾಪಕತ್ವ ಮತ್ತು ಕರುಣಾಮಯಿ ಸ್ವಭಾವವನ್ನು ಎತ್ತಿ ತೋರಿಸುತ್ತದೆ. ಇದನ್ನು ಪಠಿಸುವುದರಿಂದ ಭಕ್ತರಿಗೆ ಮಾನಸಿಕ ಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಉನ್ನತಿಯು ಲಭಿಸುತ್ತದೆ ಎಂದು ನಂಬಲಾಗಿದೆ. ಈ ಸ್ತೋತ್ರವು ಭಗವಾನ್ ಶಿವನ ವಿಶ್ವೇಶ್ವರ ರೂಪದಿಂದ ಹಿಡಿದು ನರಕಾರ್ಣವತಾರಣಾಯ ಸಂಸಾರ ಸಾಗರದಿಂದ ಪಾರು ಮಾಡುವವರು, ಕರ್ಣಾಮೃತಾಯ ಕಿವಿಗೆ ಅಮೃತದಂತೆ ಇರುವವರು, ಶಶಿಶೇಖರ ಧಾರಣಾಯ ಚಂದ್ರನನ್ನು ತನ್ನ ಶಿರದಲ್ಲಿ ಧರಿಸಿದವರು ಮತ್ತು ಕರ್ಪೂರ ಕಾಂತಿ ಧವಳಾಯ ಕರ್ಪೂರದಂತೆ ಬಿಳಿ ಬಣ್ಣದವರು ಮುಂತಾದ ಅನೇಕ ಗುಣಲಕ್ಷಣಗಳನ್ನು ವೈಭವೀಕರಿಸುತ್ತದೆ. ಗೌರಿಪ್ರಿಯಾಯ ಗೌರಿಯ ಪ್ರಿಯ, ಕಲಾಂತಕಾಯ ಕಾಲವನ್ನು ನಾಶ ಮಾಡುವವರು, ಭುಜಗಾಧಿಪ ಕಂಕಣಾಯ ಸರ್ಪಗಳನ್ನು ಕಂಕಣವಾಗಿ ಧರಿಸಿದವರು, ಗಂಗಾಧರಾಯ ಗಂಗೆಯನ್ನು ಧರಿಸಿದವರು ಮುಂತಾದ ಶಿವನ ವಿವಿಧ ರೂಪಗಳು ಮತ್ತು ಲೀಲೆಗಳನ್ನು ಈ ಸ್ತೋತ್ರವು ಸ್ಮರಿಸುತ್ತದೆ. ಪ್ರತಿಯೊಂದು ಶ್ಲೋಕದ ಕೊನೆಯಲ್ಲಿ ಬರುವ ದಾರಿದ್ರ್ಯ ದುಃಖ ದಹನ ನಮಃ ಶಿವಾಯ ಎಂಬ ಸಾಲು ಶಿವನು ಬಡತನ ಮತ್ತು ದುಃಖಗಳನ್ನು ನಾಶ ಮಾಡುವವರು ಎಂಬ ಸತ್ಯವನ್ನು ಪುನರುಚ್ಚರಿಸುತ್ತದೆ. ಇದು ಭಕ್ತರಿಗೆ ಆಶಾಕಿರಣವನ್ನು ನೀಡುತ್ತದೆ. ಈ ಸ್ತೋತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಿಸುವುದರಿಂದ ಭಕ್ತನು ಶಿವನ ಅನಂತ ಕರುಣೆಗೆ ಪಾತ್ರನಾಗುತ್ತಾನೆ. ಇದು ಕೇವಲ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವುದಲ್ಲದೆ ಅಜ್ಞಾನ, ನಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಬಡತನವನ್ನು ದೂರ ಮಾಡುತ್ತದೆ. ಶಿವನು ಭಕ್ತ ಪ್ರಿಯನಾಗಿದ್ದು ಭವರೋಗ ಭಯಾಪಹಾಯ ಸಂಸಾರ ರೋಗದ ಭಯವನ್ನು ನಾಶ ಮಾಡುವವರು ಮತ್ತು ದುಃಖ ಭವಸಾಗರ ತಾರಣಾಯ ದುಃಖದ ಸಂಸಾರ ಸಾಗರದಿಂದ ಪಾರು ಮಾಡುವವರು ಆಗಿದ್ದಾರೆ. ಅವರ ಜ್ಯೋತಿರ್ಮಯ ರೂಪವು ಪ್ರಕಾಶಮಾನನಾದವರು ಮತ್ತು ಗುಣನಾಮ ಸುನೃತ್ಯಕಾಯ ಗುಣಗಳನ್ನು ಹೆಸರಿಸಿದಾಗ ನೃತ್ಯ ಮಾಡುವವರು ಎಂಬ ಗುಣಗಳು ಅವರ ದಿವ್ಯತೆಯನ್ನು ಸೂಚಿಸುತ್ತವೆ. ಚರ್ಮಾಂಬರಾಯ ಚರ್ಮವನ್ನು ವಸ್ತ್ರವಾಗಿ ಧರಿಸಿದವರು, ಶವಭಸ್ಮ ವಿಲೇಪನಾಯ ಶವದ ಬೂದಿಯನ್ನು ಲೇಪಿಸುವವರು, ಪಾಲೇಕ್ಷಣಾಯ ಹಣೆಯ ಮೇಲೆ ಕಣ್ಣುಳ್ಳವರು,
ಮುಂತಾದ ಶಿವನ ವೈರಾಗ್ಯಮಯ ರೂಪಗಳನ್ನು ಸ್ಮರಿಸುವುದು ನಮ್ಮ ಅಹಂಕಾರವನ್ನು ಕರಗಿಸುತ್ತದೆ. ಪಂಚಾನನಾಯ 5 ಮುಖಗಳುಳ್ಳವರು. ಫಣಿರಾಜ ವಿಭೂಷಣಾಯ ಸರ್ಪರಾಜನಿಂದ ಅಲಂಕೃತನಾದವರು. ಆನಂದ ಭೂಮಿ ವರದಾಯ ಆನಂದದ ಭೂಮಿಯನ್ನು ಕರುಣಿಸುವವರು ಮತ್ತು ತಮೋಪಯಾಯ ಅಂಧಕಾರವನ್ನು ಹೋಗಲಾಡಿಸುವವರು. ಈ ಗುಣಗಳನ್ನು ಸ್ತುತಿಸುವ ಮೂಲಕ ಭಕ್ತರು ಶಿವನ ಪೂರ್ಣ ಕೃಪೆಗೆ ಪಾತ್ರರಾಗುತ್ತಾರೆ. ಭಾನುಪ್ರಿಯಾಯ ಸೂರ್ಯನಿಗೆ ಪ್ರಿಯನಾದವರು. ಕಮಲಾಸನ ಪೂಜಿತಾಯ ಬ್ರಹ್ಮನಿಂದ ಪೂಜಿಸಲ್ಪಟ್ಟವರು ಮತ್ತು ನೇತ್ರತ್ರಯಾಯ 3 ಕಣ್ಣುಗಳುಳ್ಳವರು ಮುಂತಾದ ಗುಣಗಳು ಶಿವನು ಸಮಸ್ತ ದೇವರುಗಳಿಂದಲೂ ಪೂಜಿಸಲ್ಪಡುವವರು ಮತ್ತು ಸೃಷ್ಟಿಯ ರಕ್ಷಕನೆಂಬುದನ್ನು ತೋರಿಸುತ್ತದೆ. ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳುಂಟಾಗುತ್ತವೆ ಮತ್ತು ಶಿವನ ಆಶೀರ್ವಾದ ಸದಾ ಇರುತ್ತದೆ. ಪ್ರಯೋಜನಗಳು: ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ. ಈ ಸ್ತೋತ್ರವನ್ನು ನಿರಂತರವಾಗಿ ಪಠಿಸುವುದರಿಂದ ದಾರಿದ್ರ್ಯವು ನಿವಾರಣೆಯಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಸಮೃದ್ಧಿಯು ನೆಲೆಸುತ್ತದೆ. ಆಧ್ಯಾತ್ಮಿಕ ಪ್ರಗತಿ. ಶಿವನ ದಿವ್ಯ ಗುಣಗಳನ್ನು ಸ್ಮರಿಸುವುದರಿಂದ ಭಕ್ತರಲ್ಲಿ ವೈರಾಗ್ಯ, ಭಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗಿ ಮೋಕ್ಷದ ಮಾರ್ಗದತ್ತ ಸಾಗಲು ಸಹಾಯ ಮಾಡುತ್ತದೆ. ಮಾನಸಿಕ ಶಾಂತಿ ಮತ್ತು ನೆಮ್ಮದಿ. ಶಿವನ ನಾಮಸ್ಮರಣೆಯು ಮನಸ್ಸಿನಲ್ಲಿರುವ ಆತಂಕ, ಭಯ ಮತ್ತು ದುಃಖಗಳನ್ನು ದೂರ ಮಾಡಿ ಆಂತರಿಕ ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುತ್ತದೆ. ಆರೋಗ್ಯ ಮತ್ತು ರಕ್ಷಣೆ. ಶಿವನು ಮಹಾಮೃತ್ಯುಂಜಯನಾಗಿರುವುದರಿಂದ ಈ ಸ್ತೋತ್ರದ ಪಠಣವು ರೋಗರುಜಿನಗಳಿಂದ ಮುಕ್ತಿ ನೀಡಿ ಉತ್ತಮ ಆರೋಗ್ಯವನ್ನು ಕರುಣಿಸುತ್ತದೆ ಮತ್ತು ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ಇಷ್ಟಾರ್ಥ ಸಿದ್ಧಿ. ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಸ್ತೋತ್ರವನ್ನು ಪಠಿಸುವವರಿಗೆ ಶಿವನು ಅವರ ಶುಭ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಮತ್ತು ಜೀವನದಲ್ಲಿ ಯಶಸ್ಸನ್ನು ಕರುಣಿಸುತ್ತಾರೆ. ದಾರಿದ್ರ್ಯ ದಹನ ಶಿವ ಸ್ತೋತ್ರ ಹಾಗೂ ಅದರ ಅರ್ಥವನ್ನು ವಿವರಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ.